ಸ್ವಗುಣಗಣತೋ ದೇಶತಃ ಕಾಲತಶ್ಚ ಧೂತಾ ವದ್ಯಂ ಸುಖಚಿತಿಮಯೈರ್ಮಂಗಲೈರ್ಯುಕ್ತಮಂಗೈಃ ಸ್ವಾನಾಥ್ಯನ್ನೋ ವಿದದದಧಿಕಂ ಬ್ರಹ್ಮನಾರಾಯಣಾಖ್ಯಂ ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿ ದುಹಿತುರ್ದೇವತಾ ಮೌಳಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯ ಲಸತು ಮಮ ಹೃನ್ಮಂಡಲೆ ಪುತ್ರರತ್ನಂ ಮಹಾವ್ಯಾಕರಣಾಂಬೋಧಿ ಮಂಥಮಾನಸಮಂದರಂ ಕವಯಂತಂ ರಾಮಕೀರ್ತ್ಯಾ ಹನುಮಂತಮುಪಾಸ್ಮಹೇ ಮುಖ್ಯಪ್ರಾಣಾಯ ಭೀಮಾಯ ನಮೋ ಯಸ್ಯ ಭುಜಾಂತರಂ ನಾನಾವೀರಸುವರ್ಣಾನಾಂ ನಿಕಷಾಶ್ಮಾಯಿತಂ ಬಭೌ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂ ಸಃ ಪ್ರೀಯಂತಾಂ ಗುರವೋ ಮಮ ವಾಲ್ಮೀಕಿರ್ಗೌಃ ಪುನೀಯಾನ್ನಃ ಮಹೀಧರ ಪದಾಶ್ರಯಾ ಯದ್ದುಗ್ಧಮುಪಜೀವಂತಿ ಕವಯಸ್ತರ್ಣಕಾ ಇವ. ಹರಿಃ ಓಂ. ಭೂಷಣ್ ಅವರು ಹೇಳಿ. ಅಚೂಚುರಸ್ತ್ವಂ ಮಹಿಷಿ ಮಸಾರೋ ಅಚೂಚುರಸ್ತ್ವಂ ಮಹಿಷಿ ಮಸಾರೋ ಅಚೂಚುರಸ್ತ್ವಂ ಮಹಿಷಿ ಮಸಾರೋ ವನೆ ಪರೋಕ್ಷಂ ಪುರುಷೋತ್ತಮಸ್ಯ ವನೆ ಪರೋಕ್ಷಂ ಪುರುಷೋತ್ತಮಸ್ಯ ವನೆ ಪರೋಕ್ಷಂ ಪುರುಷೋತ್ತಮಸ್ಯ ತನ್ಮೃಷ್ಯತೆ ತ್ವಂ ಪ್ರತಿದಾಯ ದೇವೀಂ ತನ್ಮೃಷ್ಯತೆ ತ್ವಂ ಪ್ರತಿದಾಯ ದೇವೀಂ ತನ್ಮೃಷ್ಯತೆ ತ್ವಂ ಪ್ರತಿದಾಯ ದೇವೀಂ ದೇವಂ ಶರಣ್ಯಂ ಶರಣಂ ವ್ರಜೇಶ್ಚೇತ್ ದೇವಂ ಶರಣ್ಯಂ ಶರಣಂ ವ್ರಜೇಶ್ಚೇತ್ ದೇವಂ ಶರಣ್ಯಂ ಶರಣಂ ವ್ರಜೇಶ್ಚೇತ್. ಹಿಂದೆ ಅಂಗದನನ್ನ ಮರು ದಿವಸ ಬೆಳಿಗ್ಗೆ ಬೇಗ ರಾವಣನ ಬಳಿಗೆ ಸಂಧಾನಕ್ಕಾಗಿ ಮತ್ತೆ ಕಳುಹಿಸಿದಾಗ ಇದ್ದಕ್ಕಿದ್ದಂತೆ ಕೊತ್ತಲವನ್ನ ದಾಟಿ ಅಂತಃಪುರವನ್ನ ಸೇರಿ ಮಂತ್ರಾಲೋಚನೆಯಲ್ಲಿದ್ದಂತಹ ರಾವಣನನ್ನ ನೋಡಿದ್ದ ಅಂಗದ. ನೋಡಿ ಅವನೇನೋ ಮಾತಾಡ್ತಿದ್ದಾಗ ಮಧ್ಯದಲ್ಲಿ ಇವನೇ ಹೋಗಿ ಮಾತಾಡ್ದ. ಯಾರು ಮೂರು ಲೋಕಗಳನ್ನ ಅನಾಯಾಸವಾಗಿ ಕ್ಷಣ ಮಾತ್ರದಲ್ಲಿ ದಹಿಸಬಲ್ಲನೋ ಅಂತಹ ರಾಮಚಂದ್ರನ ದೂತನಾಗಿ ಬಂದಿದ್ದೇನೆ. ನೀನು ಈಗ ಅವಶ್ಯವಾಗಿ ನಾನು ಹೇಳುವ ಮಾತು ಕೇಳಬೇಕು. ಗುರುಗಳನ್ನು, ಋತ್ವಿಜರನ್ನು, ವ್ರತಗಳನ್ನು ಹಾಳುಗೆಡಹಿದವನು ನೀನು, ದೇವತೆಗಳನ್ನು ವಿರೋಧಿಸಿದವನು. ನಿನ್ನ ಈ ಎಲ್ಲ ಮಹಾಪಾತಕಗಳ ಪಾದಪ ಇವತ್ತು ಎತ್ತರಕ್ಕೆ ಬೆಳೆದು ನಿಂತಿದೆ. ಆ ಮರ ಕತ್ತರಿಸ್ಲಿಕ್ಕೆ ಬಹಳ ಹೊತ್ತು ಬೇಡ. ಅದರಿಂದಾಗಿ ಅಂತಹ ಅವ್ಯವಸ್ಥೆಯನ್ನ ನೀನು ಮಾಡಿಕೊಂಡಿದ್ದಿ ಅಂತ ಹಿಂದೆ ಹೇಳಿದ್ದ. ಈಗ ಅಂಗದ ಮತ್ತೆ ಮುಂದೆ ಹೇಳ್ತಾ ಇದ್ದಾನೆ, ತ್ವಂ ಅಸಾರಹ ಪುರುಷೋತ್ತಮಸ್ಯ ಮಹಿಷೀಂ ಅಚೂಚುರಃ ಚೋರಯತಿ ಅನ್ನುವುದರದ್ದು ಲುಂಗಲ್ಲಿ ನೀನು ಪರೋಕ್ಷಂ ಎದುರುಗಡೆ ಅಲ್ಲ, ಹಿಂದಿನಿಂದ ಕಾಡಿನಲ್ಲಿರ್ಬೇಕಾದ್ರೆ ವನೆ ಅರಮನೆಗೆ ಬಂದಲ್ಲ, ಕಾಡಿನಲ್ಲಿರುವಾಗ ಎದುರುಗೊಳ್ಳದೆ ಪುರುಷೋತ್ತಮಸ್ಯ ಮಹಿಷೀಂ ಶ್ರೀರಾಮಚಂದ್ರನ ಮಡದಿಯಾದ ಸೀತೆಯನ್ನ ಅಸಾರಹ, ನಿನ್ನ ಹತ್ರ ಸ್ವಲ್ಪವೂ ಕೂಡ ತಾಕತ್ತಿಲ್ಲ ನಿನಗೆ,
ಮೋಸದ ದುರ್ಬಲ ನೀನು. ಅಸಾರಹ ತ್ವಂ ಮಹಿಷೀಂ ಅಚೂಚುರಃ, ಸೀತಾ ದೇವಿಯನ್ನ ಅಪಹಾರ ಮಾಡಿದ್ದಿ. ಅಂತಹ ಎಡವಟ್ಟು ಕೆಲಸವನ್ನು ಈಗಲೂ ಕೂಡ ಯದಿ ಚೇತ್, ಒಂದು ವೇಳೆ ನೀನು, ತ್ವಂ ದೇವೀಂ ಸೀತಾದೇವಿಯನ್ನು ದತ್ವಾ ರಾಮನಿಗೆ ಒಪ್ಪಿಸಿ, ಶರಣು ಹೊಂದಲಿಕ್ಕೆ ಯೋಗ್ಯನಾದಂತಹ ರಾಮಚಂದ್ರನನ್ನ ಶರಣ್ಯಂ ಶರಣಂ ರಜೇಹೇ, ರಕ್ಷಿಸುವಲ್ಲಿ ಅವನಿಗಿಂತ ಮಿಗಿಲಾದ ಮತ್ತೊಬ್ಬನಿಲ್ಲ ಅನ್ನುವ ವ್ಯಕ್ತಿತ್ವವುಳ್ಳ ರಾಮನಿಗೆ ನೀನು ಒಂದು ವೇಳೆ ಶರಣು ಬಂದ್ರೆ ಆಗ ತನ್ಮೃಷ್ಯತೆ, ಸಹಿಸಿಕೊಳ್ತಾನೆ ರಾಮಚಂದ್ರ. ಸೀತಾಚೌರ್ಯ ಪ್ರಕರಣವನ್ನ ಅಲ್ಲಿಗೆ ಬಿಡ್ತಾನೆ. ತ್ವಂ ನೀನು, ವನೆ ಕಾಡಿನಲ್ಲಿ, ಪರೋಕ್ಷಂ ಎದುರುಗೊಳ್ಳದೆ, ಪುರುಷೋತ್ತಮಸ್ಯ ಮಹಿಷೀಂ ಪುರುಷೋತ್ತಮನಾದ ಶ್ರೀರಾಮಚಂದ್ರನ ಮಡದಿಯಾದ ಸೀತಾದೇವಿಯನ್ನ ಅಸಾರಹ ಯಾವ ತಾಕತ್ತು ಇಲ್ಲದವನಾಗಿ, ಅಚೂಚುರಹ ಕದ್ದೆ, ನೀನು ಕದ್ದೆ ಎಳ್ಕೊಂಡು ಹೋದಿ. ಅದನ್ನು ಕೂಡ ಈಗ ಕ್ಷಮಿಸ್ತಾನೆ. ತನ್ಮೃಷ್ಯತೆ, ಒಂದು ವೇಳೆ ಯದಿ ಸೀತಾಂ ಅಂದ್ರೆ ದೇವೀಂ ಪ್ರತಿದಾಯ, ಸೀತೆಯನ್ನ ಒಪ್ಪಿಸಿ ಶರಣು ಬರ್ಲಿಕ್ಕೆ ಯೋಗ್ಯನಾದಂತಹ ರಾಮಚಂದ್ರನ ನೀನು ಶರಣು ಹೊಂದಿದಿ ಅಂತಾದ್ರೆ ತಪ್ಪಾಯ್ತು. ಬರೀ ಒಪ್ಸಿ ತಪ್ಪಿಸ್ಕೊಂಡು ಓಡಿದ್ರೆ ಬಿಡಲ್ಲ. ಬಂದು ಸೀತೆಯನ್ನು ಒಪ್ಪಿಸಿ ನನ್ನ ಅಪರಾಧ ಆಯ್ತು, ಇದು ನಾನು ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿ ನಡೆಸಿಬಿಟ್ಟೆ ಅಂತ ನೀನು ರಕ್ಷಣೆಗಾಗಿ ಬೇಡಿಕೊಂಡೆ ಅಂತ ಆದ್ರೆ ತನ್ಮೃಷ್ಯತೆ, ಅದನ್ನು ಸಹಿಸಿಕೊಳ್ತಾನೆ ರಾಮಚಂದ್ರ. ಈಗ್ಲೂ ನಿನಗೆ ಟೈಮ್ ಇದೆ ನೋಡಿ. ಈ ತರ ಯಾರಾದ್ರೂ ಅವಕಾಶ ಕೊಡ್ತಾನ ಇನ್ನೊಂದ್ ಸರ್ತಿ ಮಾಡ್ಬೇಡ ಅಂತ ಹೇಳಲಿಕ್ಕೆ? ಮತ್ತೆ ಮತ್ತೆ ಅವನಿಗೆ ಇಂಥ ಸಮಯ ಬಂದ್ರೆ ಎರಡು ಬಾರಿಸ್ಲಿಕ್ಕೆ ಟ್ರೈ ಮಾಡ್ತಿರ್ತೇವೆ ನಾವು. ಆದ್ರೆ ರಾಮಚಂದ್ರ ಈಗ್ಲೂ ಅವನಿಗೆ ಅವಕಾಶ ಕೊಟ್ಟು ಹೇಳ್ತಾನೆ, ನಿನಗೆ ಒಂದು ವೇಳೆ ಈಗ್ಲೂ ಮನಸ್ಸಿಟ್ಟು ನೀನು ಇದು ಅಪರಾಧ ಆಯ್ತು, ನನ್ನ ತಪ್ಪನ್ನು ಹೊಟ್ಟೆಗೆ ಹಾಕು ಅಂತ ಬಂದು ಕೇಳಿದ್ರೆ ಈಗ್ಲೂ ಸಹಿಸ್ಕೊಡ್ತೇನೆ. ಇದು ಯಾವಾಗ? ಯುದ್ಧ ಆಗುವ ದಿನದ ಬೆಳಿಗ್ಗೆ ಹೇಳ್ತಾ ಇರುವ ಮಾತು. ಇಡೀ ಜಗತ್ತಿನಲ್ಲಿ ಎಲ್ಲಾ ಕಡೆಗೆ ಅವನು ಹೇಳಿದ ಮಾತು ಎಲ್ರೂ ಕೂಡ ಒಪ್ಪಿಕೊಂಡು ಮಾಡ್ತಾರೆ. ನೀನೊಬ್ಬ ಸೀತೆಯನ್ನ ಒಪ್ಪಿಸಿಕೊಡುವ ಕೆಲಸ ಮಾಡಿದ್ರೆ ನಿನ್ನ ಬದುಕು ಬಂಗಾರ ಆಗತ್ತೆ ಅಂತ ಹೀಗೆ ಅವನನ್ನು ಎಚ್ಚರಿಸ್ತಾನೆ. ಅಚೂಚುರಹ ಕಳ್ಳತನ ಮಾಡಿದೆ, ಲುಂಗದು. ಚುರಸ್ತೆ ಅಂತ ಧಾತು ತ್ವಂ ಅನ್ನೋದಕ್ಕೆ ಸಂಬಂಧಪಟ್ಟದ್ದಾದ್ರಿಂದಾಗಿ ಅಚೂಚುರಹ ಲುಂಗ್ ಮಧ್ಯಮ ಏಕ, ಅಚೂಚುರತ್ ಅಚೂಚುರಹ. ತ್ವಂ ಸ್ತ್ರೀಲಿಂಗಕಃ ಪ್ರಥಮ ಏಕ, ಮಹಿಷೀಂ ಸ್ತ್ರೀಲಿಂಗ ಪ್ರಥಮ ಏಕ, ಅಸಾರಹ ನ ವಿದ್ಯತೆ ಸಾರಹ ಯಸ್ಯ ಸಹ ಅಸಾರಹ ಪುಲ್ಲಿಂಗ ಪ್ರಥಮ ಏಕ. ಅದು ರಾವಣನಿಗೆ ವಿಶೇಷಣ. ಅಸಾರಹ ಅಂದ್ರೆ ಸತ್ವವೇ ಇಲ್ಲದವನು ಅಂತ ಅರ್ಥ. ಸಾರೋ ಬಲಂ ಸ್ಥಿರೋಂಶೇರ್ಥೇ ಅಂತ ಅದರ ವಿವರಣೆ. ಬಲ ಅನ್ನುವ ಅರ್ಥದಲ್ಲಿ ಸ್ಥಿರವಾದ ಅಂಶ, ಸ್ಥಿರವಾದ ತತ್ವ ಇರುವವನು ಅಂತ ಅರ್ಥ. ಅಸಾರಹ ವನೆ ಸಪ್ತಮಿ ಏಕ, ಪರೋಕ್ಷಂ ಪರೋಕ್ಷಂ ಅನ್ನೋದು ಎದುರುಗಡೆ ಇಲ್ಲದೆ, ಪರೋಕ್ಷಂ ಅಚೂಚುರಹ ಕಾಣದಂತೆ ನೀನು ಸೀತೆಯನ್ನು ಅಪಹಾರ ಮಾಡಿದೆ. ಅದು ದ್ವಿತೀಯ ವಿಭಕ್ತಿ ಏಕವಚನ. ಪುರುಷೋತ್ತಮಸ್ಯ ಷಷ್ಠಿ ಏಕ, ತನ್ಮೃಷ್ಯತೆ ತತ್ ಮೃಷ್ಯತೆ ತನ್ಮೃಷ್ಯತೆ ಅನುನಾಸಿಕ ಸಂಧಿ. ಮೃಷ್ಯತೆ ಮೃಷ ತಿತಿಕ್ಷಾಯಾಮ್ ಅಂತ ಧಾತು ಲಟ್ ಲಕಾರದಲ್ಲಿ. ಮೃಷ್ಯತೆ ಮೃಷ್ಯೇತೆ. ತ್ವಂ ಪ್ರಥಮ ವಿಭಕ್ತಿ ಏಕವಚನ ತ್ರಿಲಿಂಗಕಃ. ಪ್ರತಿದಾಯ ಲ್ಯಪ್ರತ್ಯಯಂತಂ ಅವ್ಯಯಂ. ದೇವೀಂ ಸ್ತ್ರೀಲಿಂಗ ಪ್ರಥಮ ದ್ವಿತೀಯ ಏಕ, ದೇವಂ ಪುಲ್ಲಿಂಗ ದ್ವಿತೀಯ ಏಕ, ಶರಣ್ಯಂ ದೇವೀಂ ಪ್ರತಿದಾಯ, ಶರಣ್ಯಂ ಅಂದ್ರೆ ಶರಣಾರ್ಹಂ ಶರಣಯೋಗ್ಯಂ ಇತ್ಯರ್ಥ. ಶರಣು ಹೊಂದಲಿಕ್ಕೆ ಯೋಗ್ಯನಾದವನು, ಶರಣು ಬಂದ್ರೆ ರಕ್ಷಿಸ್ಲಿಕ್ಕೆ ತಾಕತ್ತುಳ್ಳವನು. ಶರಣಂ ಶರಣಂ ಪ್ರಪದ್ಯೆ ಶರಣು ಹೊಂದುತ್ತೇನೆ
ಅಂತ. ನಪುಂಸಕಲಿಂಗ ಪ್ರಥಮ ಏಕ. ವ್ರಜೇಹೆ ವ್ರಜಗತೌ ಅನ್ನುವ ಧಾತುವಿಗೆ ವಿಧಿಲಿಂಗ್ ಉತ್ತಮ ಮಧ್ಯಮ ಏಕ. ಚೇತ್ ಅದು ಅವ್ಯಯ. ಒಂದು ವೇಳೆ ಶರಣು ಹೊಂದಿದರೆ ಯದಿ ವ್ರಜೇಹೆ ತರ್ಹಿ ತನ್ಮೃಶ್ಯತೆ, ನಿನ್ನ ತಪ್ಪುಗಳನ್ನೆಲ್ಲ ಹೊಟ್ಟೆಗೆ ಹಾಕೊಂಡು ಜೀರ್ಣ ಮಾಡ್ಕೊಂಡ್ಬಿಡ್ತಾನೆ ರಾಮಚಂದ್ರ. ಆದ್ರೆ ಈಗಲೂ ನಿನಗೆ ಸಿಕ್ಕಿದ ಅವಕಾಶವನ್ನ ಪ್ರತ್ಯರ್ಪಣ ಬುದ್ಧಿಯಿಂದ ನೀನು ಮಾಡ್ಲಿಲ್ಲ ಅಂದ್ರೆ ನಿನ್ನ ಗತಿ ಅದೋ ಗತಿ. ನಿನಗೆ ಇನ್ನೊಂದ್ ಸರ್ತಿ ಮತ್ತೆ ಅವಕಾಶ ಸಿಗಲ್ಲ ಬದುಕಿಸು ಅಂತ. ಯುದ್ಧ ಶುರುವಾದ್ಮೇಲೆ ಮತ್ತೆ ನೀನ್ ಕೇಳ್ಕೊಂಡ್ರೆ ಬಿಡ್ಲಿಕ್ಕೆ ಆಗಲ್ಲ. ಈಗ ಮತ್ತೊಂದ್ ಸರ್ತಿ ನಿನಗೆ ಅವಕಾಶ ಅಂತ ರಾಮಚಂದ್ರ ಹೇಳಿ ಕಳಿಸಿದ್ದಾನೆ. ನಾನು ಅಂಗದ ರಾಮನ ದೂತನಾಗಿ ಬಂದಿದ್ದೇನೆ ಅಂತ ಹೇಳ್ಕೊಳ್ತಾನೆ. ಮುಂದೆ ಸ್ವಾತಿ ಅವ್ರು ಹೇಳಿ. ನೋ ಚೇತ್ ಪ್ರಿಯಾರ್ಥಾನ್ ಉಪಭುಂಕ್ಷ್ವ ಶೀಘ್ರಂ. नो चेत् प्रियार्थान् उपभुङ्क्ष्व शीघ्रम्. नो चेत् प्रियार्थान् उपभुङ्क्ष्व शीघ्रम्. कृत्येषु मा भूत् तव सम्प्रदायः. कृत्येषु मा भूत् तव सम्प्रमादः. कृत्येषु मा भूत् तव सम्प्रमादः. विदारणं दारुणरामबाणैः. विदारणं दारुणरामबाणैः. विदारणं दारुणरामबाणैः. सम्प्राप्य शीघ्रं ननु शेष्यसे त्वम्. सम्प्राप्य शीघ्रं ननु शेष्यसे त्वम्. सम्प्राप्य शीघ्रं ननु शेष्यसे त्वम्. ನೋ ಚೇತ್, ಒಂದು ವೇಳೆ ನೀನು ಹಾಗೆ ಮಾಡದೇ ಇದ್ರೆ, ಅಂದ್ರೆ ಸೀತೆಯನ್ನು ಬಿಟ್ಟು ಕೊಡದೆ ಹೋದರೆ, ಶೀಘ್ರಂ ಪ್ರಿಯಾರ್ಥಾನ್ ಉಪಭುಂಕ್ಷ್ವ, ನಿನಗೆ ಇವತ್ತೇನು ಊಟ ಬೇಕು ಬೇಗ ಊಟ ಮಾಡಿ ಬಿಡು, ನಾಳೆ ಮತ್ತೆ ಊಟ ಮಾಡ್ಲಿಕ್ಕೆ ನೀನಿರಲ್ಲ. ಆದ್ರಿಂದ ಶೀಘ್ರಂ ಪ್ರಿಯಾರ್ಥಾನ್ ಉಪಭುಂಕ್ಷ್ವ, ಇನ್ನೇನಾದ್ರೂ ಬೇರೆ ಕೆಲಸ ಇದ್ರೆ ಮಾಡಿ ಮುಗಿಸ್ಕೊಂಡ್ಬಿಡು. ಯಾಕೆಂದ್ರೆ ಪರಲೋಕಕ್ಕೆ ಹೋಗ್ಬೇಕಾದ ಕೆಲಸವನ್ನ ನೀನ್ ಮಾಡ್ಕೊಂಡಿದ್ದಿ, ಅಷ್ಟರೊಳಗೆ ನೀನ್ ಏನ್ ಬೇಕು ಅದನ್ನೆಲ್ಲ ಮುಗಿಸ್ಕೊಂಡ್ಬಿಡು. ಉಪಭುಂಕ್ಷ್ವ ಶೀಘ್ರಂ, ನಿನ್ನ ಭೋಗಗಳು ಏನಿದೆಯೋ ಅದೆಲ್ಲ ನಿನ್ನ ಹೆಂಡತಿ ಮಕ್ಳಿಗೆ ಹೇಳ್ಬಾ, ಅತಿಥಿಗಳಿಗೆಲ್ಲ ತಿಳಿಸು, ಬಂದವರಿಗೆಲ್ಲ ನಿನ್ನ ಸೇವಕರಿಗೆಲ್ಲ ಹೇಳ್ಬಿಡು, ಭಾರಿ ದೊಡ್ಡ ಅವ್ಯವಸ್ಥೆ ಆಗ್ಲಿಕ್ಕಿದೆ, ಅದರಿಂದಾಗಿ ನಾನು ಮತ್ತೆ ಸಿಗಲ್ಲ ಅಂತ ಹೇಳ್ಬಿಡುದು. ಶೀಘ್ರಂ ಉಪಭುಂಕ್ಷ್ವ ಶೀಘ್ರಂ. ಕೃತ್ಯೇಷು ಮಾಭೂತ್ ತವ ಸಂಪ್ರಮಾದ. ಸಂಪ್ರಮಾದ ಅಂದ್ರೆ ಪ್ರಮಾದವೇ ಮಹಾ ಅಪರಾಧದ ಕರ್ಮವನ್ನು ಮಾಡಿದ್ದು ಅಂತ ಹೇಳಿಸ್ತದೆ. ಸಂಪ್ರಮಾದ ಅಂದ್ರೆ ಇನ್ನೂ ದೊಡ್ಡ ಅಪರಾಧ ಆಗಿದೆ. ಕೃತ್ಯೇಷು ಮಾಭೂತ್, ಪರಲೋಕಕ್ಕೆ ಸಾಧನವಾದಂತಹ ಕಾರ್ಯಗಳಲ್ಲಿ ಒಂದಾದ್ರೂ ಸರಿ ಮಾಡಿಕೊಳ್ಳೋಣ ಅಂತ ನಿನಗೆ ತಲೆಗೆ ಬರುವುದೇ ಇಲ್ಲ, ಮಾಡಬೇಡ. ಸಂಪ್ರಮಾದ ಮಾಭೂತ್ ತವ, ಇಂಥ ತಪ್ಪಿಸಿಕೊಳ್ಳಿಕ್ಕಿರುವ ಅವಕಾಶದಲ್ಲಿ, ಅನರ್ಥಗಳನ್ನ ತಪ್ಪಿಸಿಕೊಳ್ಳಿಕ್ಕಿರುವ ಜಾಗದಲ್ಲಿ ನೀನು ಮತ್ತೆ ಎಡವಬೇಡ. ನಿನಗೇನ್ ಬೇಕೋ ಅದನ್ನು ಬೇಗ ಊಟ ಮಾಡ್ಕೊಂಡ್ಬಿಡು, ನಿನಗೆ ಬೇಕಾದ ಸಂತೋಷಗಳನ್ನ ಅನುಭವಿಸಿಬಿಡು. ಆಗ ವಿದಾರಣಂ ದಾರುಣ ರಾಮಬಾಣೈ ಸಂಪ್ರಾಪ್ಯ ಶೀಘ್ರಂ ನನು ಶೇಷ್ಯಸೇ ತ್ವಂ. ದಾರುಣ ರಾಮಬಾಣೈ ವಿದಾರಣಂ ಸಂಪ್ರಾಪ್ಯ ತ್ವಂ ನನು ಶೀಘ್ರಂ ಶೇಷ್ಯಸೆ. ದಾರುಣವಾದಂತಹ ರಾಮಚಂದ್ರನ ಬಾಣಗಳಿಂದ ಸೀಳಿದ ಎದೆಯುಳ್ಳವನಾಗಿ ಬಹಳ ಬೇಗನೆ ನೀನು ನೆಲವನ್ನ ಸೇರಿ ಏಳದ ಸ್ಥಿತಿಗೆ ಹೋಗಿ ಮಲಗುತ್ತೀನಿ ನೀನು. ಇದು ಬೇಕಾ? ಇದು ನಿನ್ಗೆ ಯೋಗ್ಯನಾ? ನಾನು ಹೇಳುದು ಸಂಪ್ರಮಾದ ಭೂತ್, ಪರಲೋಕ ಸಾಧನೆಗೆ ಬೇಕಾದಷ್ಟು ಕರ್ಮ ಮಾಡಿದ್ದೇನೆ ಅಂತಿದ್ದಾಗ ಹೋಗುದು ಸರಿ. ಏನು ಕೆಲಸವೇ ಮಾಡಿಲ್ಲ, ಬೇಗ ಇಲ್ಲಿಂದ ಸಾಯುದು ಅಂದ್ರೆ ಅಲ್ಲಿ ಹೋಗಿ ನರಕದಲ್ಲಿ ಬಿದ್ದು ಒದ್ದಾಡುದು ಅಂತ ಆಗುತ್ತೆ. ನೀನ್ ಸುಮ್ನೆ ನಿನ್ನನ್ನು ನೀನು ಬೇಗನೆ ಹೊರಡಿಸಿ ಏನು ಮಾಡ್ಬೇಕಾದ ಕೆಲಸ ಮಾಡದೆ ಮೋಕ್ಷಕ್ಕೆ ಹೋಗ್ತೇನೆ ಸ್ವರ್ಗಕ್ಕೆ ಹೋಗ್ತೇನೆ ಅಂತ ಬಯಸಿದ್ರೆ ಅಲ್ಲಿ ತಗೊಂಡೋಗಿ ಹುರಿತಾರೆ. ಅದ್ರಾಗಿ ಸಂಪ್ರಮಾದ ಮಾಭೂತ್, ಈಗಲೇ ಬೇಗನೆ ನೀನು ಸಾವಿನ ಬಾಗಿಲನ್ನ ತಟ್ಟಬೇಡ,
ಸ್ವಲ್ಪ ತಡ ಮಾಡಿ ಈಗಾದ್ರೂ ಸೀತೆಯನ್ನು ಬಿಟ್ಟು ಕೊಟ್ರೆ ಒಂದಿಷ್ಟು ಸತ್ಕರ್ಮ ಮಾಡಿ ಮತ್ತೆ ಮುಂದೆ ಒಳ್ಳೆಯ ಲೋಕಕ್ಕೆ ಹೋಗ್ಲಿಕ್ಕೆ ಬೇಕಿರುವಂತಹ ದಾರಿಯನ್ನು ನೀನು ಕಂಡುಕೊಳ್ಳಬಹುದು. ಹಾಗಾಗಿ ನೀನೀಗ ಮಾಡ್ತಾ ಇರೋದು ಸಂಪ್ರಮಾದ, ಸೀತೆಯನ್ನು ಬಿಟ್ಟು ಕೊಡದೇ ಇರುವುದು. ಅದರಿಂದಾಗಿ ನೀನು ಬೇಗ ಶೀಘ್ರಂ ಪ್ರಿಯಾರ್ಥಾನ್ ಉಪಭುಂಕ್ಷ್ವ. ನಿನಗೆ ಹಾರ ಹಾಕೋಬೇಕಾ, ಬೇಗ ಹಾರ ಹಾಕೊಂಡ್ಬಿಡು. ಆಮೇಲೆ ಬೇರೆ ಹಾರ ಹಾಕ್ತಾರೆ, ಚೆಂಡು ಹೂವು ದಾರ ಹಾಕ್ತಾರೆ. ಅಥವಾ ಈಗ ತಲೆ ಮೇಲೆ ಒಳ್ಳೆ ಕಿರೀಟಗಳದ್ದು ಏನಾದ್ರೂ ಹೊಸ್ತು ಮಾಡಿಸಿಟ್ಟಿದ್ರನ್ನೆಲ್ಲ ಒಂದ್ಸಲ ತಲೆಗೆ ಹಾಕೊಂಡು ಮಲ್ಕೊಂಡ್ಬಿಡು. ನಾಳೆಯಿಂದ ಮತ್ತೆ ಆ ಕಿರೀಟ ಹಾಕೊಳ್ಳಿಕ್ಕೆ ಆಗೋದಿಲ್ಲ. ಇನ್ನೇನಾದ್ರೂ ಆಭರಣ ಹೊಸ್ತು ಮಾಡಿಸಿದ್ರೆ ಅದನ್ನೆಲ್ಲ ಇವತ್ತು ಹಾಕೊಂಡು ಮಲ್ಕೊಂಡ್ಬಿಡು. ಇನ್ನು ಮತ್ತೆ ನಾಳೆ ನಿನಗೆ ಅಂತಹದ್ದು ಅವಕಾಶ ಇರಲ್ಲ. ಇವತ್ತು ಏನ್ ಸಿಗುತ್ತೋ ಅಂತ ಎಲ್ಲಾ ಭೋಗಗಳು, ಅದು ದೇಹಕ್ಕಿರ್ಬೋದು, ಮನಸ್ಸಿಗಿರ್ಬೋದು, ಹೊಟ್ಟೆಗಿರ್ಬೋದು, ಅಥವಾ ಇನ್ಯಾವುದೇ ತರದ ವೈಭೋಗಗಳಿರ್ಬೋದು, ಅದೆಲ್ಲಾ ತರದನ್ನು ಕೂಡ ನೀನು ಬೇಗ ಉಪಭುಂಕ್ಷ್ವ, ಅನುಭವಿಸು. ಹೀಗೆ ಅವನಿಗೆ ಅಂಗದ ಎಚ್ಚರಿಕೆ ಕೊಡ್ತಾನೆ. ನಿನಗೆ ಬೇಕಿರುವ ಸೌಖ್ಯಗಳನ್ನು ಅನುಭವಿಸು. ನಾನು ಹೇಳುದಾದ್ರೆ ಈ ತಪ್ಪು ಕೆಲಸ ಈಗ್ಲಾದ್ರೂ ನಿಂಗೆ ತಪ್ಪಿಸ್ಕೊಳ್ಳಿಕ್ಕೆ ಅವಕಾಶ ಇದೆ, ಮಾಡಬೇಡ. ಒಂದು ವೇಳೆ ನೀನು ಈಗ್ಲೂ ಕೂಡ ಒಪ್ಪುವುದಿಲ್ಲ ಅಂತ ಆದ್ರೆ, ಅಂತದ್ದನ್ನ ಮಾಡುವುದಿಲ್ಲ ಅಂತ ಆದ್ರೆ, ರಾಮನ ಅತ್ಯಂತ ಕಠೋರವಾದ ಸೀಳುವ ಬಾಣಗಳಿಗೆ ನೀನು ಎದೆಯನ್ನು ಕೊಡಬೇಕಾಗತ್ತೆ. ಅದು ಒಂದು ಸರ್ತಿ ಎದೆಯನ್ನು ಹೊಕ್ಕರೆ ಒಳಗಿರುವ ಎಲ್ಲವನ್ನು ಕಿತ್ಕೊಂಡೇ ಹೋಗುದಾದ್ರಿಂದ ಅದು ಜೀವ ಸಹಿತ ಎಂದು ಯಾರನ್ನು ಇಲ್ಲಿ ತನಕ ಬಿಟ್ಟಿಲ್ಲ. ನಿದ್ದೆ ಬಂದಾಗ ಮಲಗುವವರು ಇನ್ಯಾವತ್ತು ನಿದ್ದೆ ಮಾಡ್ಲಿಕ್ಕೆ ಮತ್ತೊಮ್ಮೆ ಏಳ್ಲಿಕ್ಕಾಗದ ಹಾಗೆ ನಿದ್ದೆ ಮಾಡಿಬಿಡ್ತಾರೆ. ಇದು ನಿನಗೆ ನಾನು ಕೊಡುವ ತಿಳುವಳಿಕೆಯಿಂದ ಕೂಡಿದ ಎಚ್ಚರ. ಸುಮ್ನೆ ರಾಮ ಹಿಂಗ್ ಹೇಳಿದಾನೆ ಅಂತ ನಾನು ನಿನಗೆ ಇಲ್ಲ ಸಲ್ಲದ್ದೇನು ಹೇಳಲಿಲ್ಲ. ನನಗೆ ಏನು ಸಂದೇಶವನ್ನು ಮುಟ್ಟಿಸಿದ್ದಾರೋ ಆ ಸಂದೇಶವೇ ರಾಮಚಂದ್ರ ಹೇಳಿದ್ದನ್ನೇ ನಿನಗೆ ನಾನು ಹೇಳ್ತಾ ಇದ್ದೇನೆ. ನನಗೆ ಅರ್ಥ ಆಗದೇನೂ ಹೇಳ್ತಿಲ್ಲ, ಅಥವಾ ಅರ್ಥ ಆಗಬೇಕಿಲ್ಲ ಅಂತಾನು ಬಿಟ್ಟಿಲ್ಲ. ನಾನು ಸ್ಪಷ್ಟವಾಗಿ ಅರಿವಿನಿಂದ ಕೂಡಿ ಈ ಮಾತನ್ನು ಹೇಳ್ತಾ ಇದ್ದೇನೆ. ಯಾರಿಗೆ ಹೇಳ್ತಾ ಇದ್ದೇನೆ ಅಂತಾನು ಗೊತ್ತಿದ್ದೆ, ಯಾರ ಮಾತು ಹೇಳ್ತಾ ಇದ್ದೇನೆ ಅಂತ ಗೊತ್ತಿದೆ. ನಾನು ಎಷ್ಟರವನು ಅನ್ನುವ ಪ್ರಜ್ಞೆಯು ನನಗಿದೆ. ಅಂದಾಗೆ ನೀನೀಗ ನಿದ್ದೆಯಲ್ಲಿರುವವನು, ನೀನೀಗ ಎದ್ದೇಳದಂತೆ ಮಲಗಿದವನು. ನಿದ್ದೆಯಲ್ಲಿದ್ದವನ ಎಬ್ಬಿಸಬಹುದು, ನಿದ್ದೆಯಲ್ಲಿದ್ದವನಂತೆ ಮಲಗಿದವನನ್ನು ಎಬ್ಬಿಸುವುದು ತುಂಬಾ ಕಷ್ಟ. ಅದಕ್ಕೋಸ್ಕರ ನಾನು ಎತ್ತಿ ತಟ್ಟಿ ಬಟ್ಟಿ ಹೇಳ್ತಾ ಇದ್ದೇನೆ, ಬಡದು ಹೇಳ್ತಾ ಇದ್ದೇನೆ. ದಯವಿಟ್ಟು ಮಾ ತ್ವಂ ಸಂಪ್ರಮಾದ, ಮಾ ಭೂತ್ತವ ಸಂಪ್ರಮಾದ, ತಪ್ಪು ದಾರಿಯ ಕಡೆಗೆ ನಿನ್ನನ್ನು ನೀನು ಎಳೆದುಕೊಳ್ಳಬೇಡ ಅಂತ ಅಂಗದ ಎಚ್ಚರಿಸ್ತಾನೆ. ನೋ ಅವ್ಯಯ, ಚೇತ್ ಅವ್ಯಯ, ಪ್ರಿಯಾರ್ಥಂ, ಅದು ಚತುರ್ಥ್ಯರ್ಥದಲ್ಲಿ ಅರ್ಥ ಶಬ್ದ ಪ್ರಿಯಾರ್ಥ, ಪ್ರಿಯಾರ್ಥಾನ್, ದ್ವಿತೀಯ ಬಹು, ಪ್ರಿಯವಾದ ಅರ್ಥಗಳು. ಉಪಭುಂಕ್ಷ್ವ, ಪ್ರಿಯಾ ಪ್ರಿಯಾ ಪ್ರಿಯವಾದ, ಪ್ರಿಯಾಶ್ಚತೆ ಅರ್ಥಾಶ್ಚ ಪ್ರಿಯಾರ್ಥಾಃ ತಾನ್, ಪ್ರಿಯಾರ್ಥಾನ್ ದ್ವಿತೀಯ ಬಹು. ಅನುಭುಂಕ್ಷ್ವ, ಅನುಭವ ಅಂತ ಅರ್ಥ. ಲೋಟ್ ಭುಜ ಪಾಲನ ಅಭ್ಯವಹಾರಯೋಃ ಅಂತ ಧಾತು. ಮಧ್ಯಮ ಪುರುಷ ಏಕವಚನ. ಶೀಘ್ರಂ ಅವ್ಯಯ, ಅದು ಅವ್ಯಯ. ಶೀಘ್ರಂ ಕೃತ್ಯೇಷು ಸಪ್ತಮಿ ಬಹು. ಮಾ ಅವ್ಯಯ, ಭೂತ್ ಲುಂಗ್ ಪ್ರಥಮ ಏಕ, ತವ ಷಷ್ಠಿ ಏಕ, ಸಂಪ್ರದಾಯ ಸಂಪ್ರಮಾದ ಪುಲ್ಲಿಂಗ ಪ್ರಥಮ ಏಕ, ಮದದ ಗುಣ ಮಾದ ಆಗುತ್ತೆ, ಅದು ಪ್ರಮಾದ ಆಗುತ್ತೆ, ಸಂಪ್ರಮಾದ ಆಗುತ್ತೆ. ಇದು ನೀನ್ ಮಾಡಿದ್ರೆ ದೊಡ್ಡ ಮಿಸ್ಟೇಕ್. ಇದು ಈಗ ಮಾಡಿದ್ರೆ ಅದರಿಂದ ಇಂಥ ದೊಡ್ಡ ಮಿಸ್ಟೇಕ್ ಮಾಡಬೇಡ. ನೀನ್ ಬೇರೆ ಏನೇ ಯಾರದ್ದು ಹೇಳ್ಕೊಂಡು ಬಂದಿದ್ರು ಅದು ಮಿಸ್ಟೇಕ್ ಹೌದಾದ್ರೂ ಕೂಡ ಇಷ್ಟು ದೊಡ್ಡ ಮಿಸ್ಟೇಕ್ ಆಗ್ತಿರ್ಲಿಲ್ಲ. ಇದು ಲೋಕದ ಒಡೆಯನ ಮಡದಿಗೆ ನಿನ್ ಕೈ ಹಾಕಿದ್ದಿ. ಇದಕ್ಕಿಂತ ಪ್ರಮಾದಕರವಾದ ಸಂಗತಿ ಮತ್ತೊಂದಿಲ್ಲ ಜಗತ್ತಿನಲ್ಲಿ. ಆದ್ರಿಂದಾಗಿ ಇದು ನಿನಗೆ ಕೊಡ್ಬೇಕಾದ ಎಚ್ಚರಿಕೆ ಇತ್ತು, ಕೊಟ್ಟಿದ್ದೇನೆ. ವಿದಾರಣಂ ದ್ವಿತೀಯ ಭಕ್ತಿ ಏಕವಚನ. ಹೃದಯದ ಸೀಳುವಿಕೆಯನ್ನು ಆ ಬಾಣೈಹಿ, ಸೀಳುವಿಕೆಯನ್ನು ರಾಮನ ಬಾಣದಿಂದ ಪಡೆದು, ದಾರುಣ ರಾಮ ಬಾಣೈಹಿ, ದಾರುಣವಾದ ರಾಮಸ್ಯ ಬಾಣಾಹ ರಾಮ ಬಾಣಾಹ ತೈಹಿ, ದಾರುಣವಾದ ರಾಮ ಬಾಣಗಳಿಂದ ಸಂಪ್ರಾಪ್ಯ, ಬಾಣಗಳಿಂದ ಪೆಟ್ಟು ತಿಂದು, ಚೆನ್ನಾಗಿ ಏಟು ತಿಂದು,
ಹೊಂದಿ, ಹೃದಯ ವಿದಾರಣವನ್ನು ಹೊಂದಿ, ಶೀಘ್ರಂ ಬೇಗನೆ, ತ್ವಂ ನೀನು, ಶೇಷಸೇನನು ಮಲಗಿ ಬಿಡುವವನಿದ್ದಿತಾನೆ, ವಿದಾರಣಂ ದ್ವಿತೀಯ ಏಕ ನಪುಂಸಕಲಿಂಗ, ರಾಮಸ್ಯ ಬಾಣಾಹ ರಾಮಬಾಣಾಹ ರಾಮಬಾಣ ದಾರುಣಾಶ್ಚತೆ ರಾಮಬಾಣಾಹ ದಾರುಣ ರಾಮಬಾಣಾಹ ತೈಃ ಸಂಪ್ರಾಪ್ಯ ಲ್ಯಪ್ರತ್ಯಂತಮವ್ಯಯಂ ಶೀಘ್ರಂ ಅವ್ಯಯ ನಾನು ಅವ್ಯಯ ಶ್ರೇಷ್ಯಸೆ ಶೀಂ ಸ್ವಪ್ನೆ ಲೃಟ್ ಮಧ್ಯಮ ಏಕ ತ್ವಂ ಪ್ರಥಮ ಏಕ. ವಿಷ್ಣುವ್ರು ಹೇಳಿ. ಉಕ್ತಂ ನಿಶಮ್ಯೇತಿ उक्तं निशम्येति उक्तं निशम्येति ನಿಶಾಚರೇಂದ್ರಃ निशाचरेन्द्रः निशाचरेन्द्रः ಕ್ರೋಧಾರುಣಾಕ್ಷಃ क्रोधारुणक्ष क्रोधारुणाक्ष ಸಚಿವಾನುವಾಚ सचिवानुवाच सचिवानुवाच ಪ್ರಗೃಹ್ಯತಾಮಾಶು प्रगृह्यतामाशु प्रगृह्यतामाशु ನಿಗೃಹ್ಯತಾಂಚ निगृह्यताञ्च निगृह्यताञ्च ಶಾಖಾಮೃಗೋ शाखामृगो शाखामृगो ದುರ್ವಚನೋಯಮಿತ್ತಂ दुर्वचनो यमित्थं दुर्वचनो यमित्थम् ನಿಶಾಚರೇಂದ್ರ. ಯಾರು ನಿಶಾಚರರು ಅಂತಂದ್ರೆ ರಾಕ್ಷಸರು. ನಿಶಾಯಾಂ ಚರಂತೀತಿ ನಿಶಾಚರಾಹ. ನಿಶಾಚರೇಂದ್ರ ರಾವಣ ಆ ಅಂಗದನಿಂದ ಹೀಗೆ ಹೇಳಲ್ಪಟ್ಟಾಗ ಉಕ್ತಂ ನಿಶಮ್ಯ ನಿಶಾಚರೇಂದ್ರ ಅಂಗದೇನ ಉಕ್ತಂ ಹೇಳಿದ್ದನ್ನು ನಿಶಮ್ಯ ಕೇಳಿ ಕ್ರೋಧಾರುಣಾಕ್ಷ ಕೆಂಗಣ್ಣಿನವನಾಗಿ ಸಚಿವಾನ್ ಅಂತಂದ್ರೆ ತನ್ನ ಮಂತ್ರಿಗಳನ್ನು ಉವಾಚ ಹೇಳಿದನು. ಪ್ರಗೃಹ್ಯತಾಮಾಶು ನಿಗೃಹ್ಯತಾಂಚ ಶಾಖಾಮೃಗ. ಶಾಖಾಮೃಗ ಅಂದ್ರೆ ಕಪಿಗಳಿಗೆ ಹೆಸರು. ಇತ್ತಂ ಈ ರೀತಿಯಾಗಿ ದುರ್ವಚನ ಅಯಂ ಉವಾಚ ಕೆಟ್ಟ ಮಾತುಗಳಿಂದ ಕೂಡಿದಂತಹ ರಾವಣನು ಈ ಮಾತುಗಳನ್ನಾಡಿದ. ದುರ್ವಚನ ಅಂತ ರಾವಣನಿಗೆ ವಿಶೇಷಣ. ದುರ್ವಚನದಿಂದ ಕೂಡಿದಂತಹ ರಾವಣನೇ ಈ ಮಾತನ್ನಾಡಿದ. ಏನು ಅಂತ? ಪ್ರಗೃಹ್ಯತಾಂ ಹಿಡಿದಿಯರು ಅವನನ್ನ, ನಿಗೃಹ್ಯತಾಂ ಅವನನ್ನು ಬಡೀರಿ, ಹಿಡೀರಿ ಬಡೀರಿ, ಆಶು ಕೂಡ್ಲೆ ತಡ ಮಾಡಬೇಡಿ, ಹೊಡೆದಾಕಿ ಅವನನ್ನ ಅಂತ. ಶಾಖಾಮೃಗ ಅಯಂ ನಿಗೃಹ್ಯತಾಂ ನಿಗೃಹ್ಯತಾಂ ಅಯಂ ಶಾಖಾಮೃಗ. ಇವನನ್ನ ಹಿಡೀರಿ. ನಿಗೃಹ್ಯ ಅಂತಂದ್ರೆ ದಂಡನೆ ಕೊಡುದು, ಪ್ರಗೃಹ್ಯ ಅಂತಂದ್ರೆ ಹಿಡಿಯುವುದು. ಹಿಡೀರಿ ಬಡೀರಿ ಅಂತ ತನ್ನ ಸಚಿವರನ್ನು ಕುರಿತು ಉವಾಚ ಹೇಳಿದನು. ಉಕ್ತಂ ದ್ವಿತೀಯ ವಿಭಕ್ತಿ ಏಕವಚನ. ನಿಶಮ್ಯ ಕೇಳಿ. ಶಮು ಉಪಶಮಯ ಅಂತ ಧಾತು. ನೀ ಉಪಸರ್ಗ ಬಂದಾಗ ಅದನ್ನ ಕೇಳಿ ಅಂತ ಆಗುತ್ತೆ. ದೀರ್ಘ ಬಂದ್ರೆ ನಿಶಾಮ್ಯ ಅಂತಾಗಿದ್ರೆ ನೋಡಿ ಅಂತ ಅರ್ಥ ಆಗುತ್ತೆ. ಅಧಾತುವಿನದೊಂದು ವಿಶೇಷ ರೂಪ ಪ್ರಯೋಗ. ನಿಶಮ್ಯ, ನಿಶಾಮ್ಯ. ಇತಿ ಅವ್ಯಯ. ನಿಶಮ್ಯ ಇತಿ ಗುಣ. ನಿಶಮ್ಯೇತಿ. ನಿಶಾಚರೇಂದ್ರ ಪುಲ್ಲಿಂಗ ಪ್ರಥಮ ಏಕ. ನಿಶಾಯಾಂ ಚರತಿ ಇತಿ ನಿಶಾಚರಾಃ. ನಿಶಾಚರಾಣಾಮಿಂದ್ರಃ ನಿಶಾಚರೇಂದ್ರಾಃ. ಚರೇಂದ್ರಃ ಪುಲ್ಲಿಂಗ ಪ್ರಥಮ ಏಕ. ಕ್ರೋಧೇನ ಅರುಣಾಕ್ಷಃ. ಅರುಣಾಶ್ಚತೆ ಅರುಣೇ ಚತೆ ಅಕ್ಷಿಣೀ ಚ ಅರುಣಾಕ್ಷಃ. ಕ್ರೋಧೇನ ಅರುಣಾನಿ ಅಕ್ಷಿಣಿ ಯಸ್ಯ ಸಹ. ಕ್ರೋಧದಿಂದ ಕೆಂಪಾದ ಕಂಗಳವನು. ಪ್ರಥಮ ವಿಭಕ್ತಿ ಏಕವಚನ. ಸಚಿವಾನ್ ದ್ವಿತೀಯ ವಿಭಕ್ತಿ ಬಹುವಚನ. ಉವಾಚ ಲಿಟ್ ಪ್ರಥಮ ಏಕ. ಪ್ರಗೃಹ್ಯತಾಂ ನಿಗೃಹ್ಯತಾಂ ಎರಡು ಕೂಡ ಲೋಟ್ ಪ್ರಥಮ ಏಕ. ಆಶು ಅವ್ಯಯ.
ಶಾಖಾಮೃಗ ಪುಲ್ಲಿಂಗ ಪ್ರಥಮ ಏಕ. ದುರ್ವಚನಃ ದುಷ್ಟಂ ವಚನಂ ಯಸ್ಯ ಸಹ ದುರ್ವಚನಃ ತಂ ದುರ್ವಚನ. ಇಲ್ಲಿ ದುರ್ವಚನಃ ಪುಲ್ಲಿಂಗ ಪ್ರಥಮ ಏಕ. ಅಯಂ ಅಯಂ ಶಾಖಾಮೃಗಃ ಪುಲ್ಲಿಂಗ ಪ್ರಥಮ ಏಕ. ಇತ್ತಂ ಇತ್ತಂ ಅವೋಚತ್. ಇತ್ತಂ ಅಂದ್ರೆ ಈ ರೀತಿಯಾಗಿ ಅವ್ಯಯ ಅದು. ನವನಿಧಿ ಅವರು ಹೇಳಿ. ತಮುಗ್ರವೇಗ ಜಗೃಹುರ್ನರಾಶಾಃ ಜಗೃಹ ಸತಾನ್ ಸಮಾದಾಯ ಸತಾನ್ ಸಮಾದಾಯ ಖಮುತ್ಪಪಾತ ಖಮುತ್ಪಪಾತ ತೇತೇನ ಮುಕ್ತಾ ತೇತೇನ ಮುಕ್ತಾ ಖಮುತ್ಪಪಾತ ತೇತೇನ ಮುಕ್ತಾ ಮುಕ್ತಾ ಭುವಿ ಪೇತುರಾರ್ತಾಃ ಭುವಿ ಪೇತುರಾರ್ತಾಃ ಪ್ರಾಸಾದಭಂಗಂ ಪ್ರಾಸಾದಭಂಗಂ ವಿದದೇಂಗದೋಥ ತಂ ಅಂದ್ರೆ ಆ ಅಂಗದನನ್ನು. ಉಗ್ರವೇಗಾಹ ನರಾಶಾಹ ಜಗೃಹು. ಉಗ್ರ ವೇಗವುಳ್ಳಂತಹ ಆ ರಾಕ್ಷಸರು. ನರಾಶಾಹ ಅಂತಂದ್ರೆ ಮಾಂಸ ತಿನ್ನುವಂಥವ್ರು, ರಾಕ್ಷಸರನ್ನ ಬಡಿದು ತಿನ್ನುವಂಥವ್ರು. ಅವರು ಉಗ್ರವೇಗಾಹ ಜಗೃಹು ತಂ ಆ ಅಂಗದನನ್ನು ಹಿಡಿದ್ರು. ಅಂಗದ ಸತಾನ್ ಸಮಾದಾಯ ಅವರೆಲ್ಲ ಹಿಡ್ಕೊಂಡ್ಬಿಟ್ಟು ಖಮುತ್ಪಪಾತ ಎಲ್ರು ಹಿಡ್ಕೊಂಡ್ರು ಭಾರಿ ಖುಷಿಯಲ್ಲಿದ್ರು. ಆದ್ರೆ ಹಿಡ್ಕೊಂಡಿದ್ದು ಅವರಲ್ಲ, ಇವನೇ. ಅವನು ಹಿಡ್ಕೊಂಡು ಆಕಾಶಕ್ಕೆ ಹಾರ್ದ. ತೇನ ಮುಕ್ತಾಹ ಭುವಿ ಪೇತುರಾರ್ತಾಹ. ಮೇಲಕ್ಕೆ ಹೋಗಿ ಕೈ ಬಿಟ್ಬಿಟ್ಟ. ಕೆಳಕ್ಕೆ ಹಲಸಿನ ಹಣ್ಣುಗಳು ಬಿದ್ದ ಹಾಗೆ ದಮ 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 ಬಿದ್ದು. ಪೇತು ಆರ್ತಾಹ ತುಂಬಾ ಪೆಟ್ಟಾಗಿ. ಆರ್ತಾಹ ತಡ್ಕೊಳ್ಳಿಕ್ಕಾಗದ ಮೈಕೈ ನೋವಲ್ಲಿ ಅಳ್ತಾ ಇದ್ದಾರೆ. ಇಳಿಯುವಾಗ ನೆಲಕ್ಕೆ ಬರಲಿಲ್ಲ. ಪ್ರಾಸಾದ ಭಂಗಂ ವಿದಧೆ ಅಂಗದಃ ಅಥ ಪ್ರಾಸಾದ ಭಂಗಂ. ಇವನಿಗೆ ಬರ್ಬೇಕಲ್ಲ, ಆಚೆಯಿಂದ ಈಚೆಗೆ ಒಳಗ್ ಬರ್ಬೇಕಲ್ಲ. ಕೋಟೆ ಹತ್ರ ಎಲ್ಲ ಬಾಗಿಲಿನ ಹತ್ರ ಇವನು ಸೇನೆ ನಿಲ್ಲಿಸ್ಬಿಟ್ಟಿದ್ದಾನೆ. ಒಳಗ್ ಬರ್ಲಿಕ್ಕೆ ಬೇರೆ ದಾರಿ ಬೇಕು. ಅದಕ್ಕೋಸ್ಕರ ಕೋಟೆಯನ್ನೇ, ಪ್ರಾಸಾದವನ್ನೇ ಭಗ್ನಗೊಳಿಸಿದ. ವಿದಧೆ ಮೇಲಿನ ದೊಡ್ಡದಾದ ಅವನ ರಕ್ಷಣೆಯ ಕೋಟೆಯನ್ನೇ ಪುಡಿಗಟ್ಟಿದ, ತುಂಡರಿಸಿದ ಅಂತ ಹೇಳ್ತಿದ್ದಾರೆ. ಮತ್ತೆ ನಾಳೆ ಮುಂದಿನ ಚಿಂತನೆ ಮಾಡೋಣ. ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣ ಅರ್ಪಣಮಸ್ತು.